ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ. ಖುಷಿ ಆಗ್ತಾ ಇದೆ. ಇವತ್ತು RCB ತಂಡ ಗೆದ್ದಿರೋದು 7 ವಿಕೆಟ್ಗಳಿಂದ PVKS ಮಲಪ್ಪುರಂನಲ್ಲಿ. ನಮ್ಮ RCB ತಂಡ ನುಗ್ಗಿ ಹೊಡಿತಾರೆ. ಅವ್ರ ಮನೆಯಲ್ಲೇ ಕೂಡ ನುಗ್ಗಿ ಹೊಡೆಯೋದು ನಮ್ಮ RCB ಅಭ್ಯಾಸ ಆಗಿದೆ. ನಮ್ಮ RCB ತಂಡ 3 ಪಂದ್ಯ ಬೆಂಗಳೂರಲ್ಲಿ ಆಡಿದ್ದು, ಸೋತಿದ್ದು 5 ಪಂದ್ಯ ಬೇರೆ ಅವ್ರ ಕಡೆ ಅವರ ಗ್ರೌಂಡ್ ನಲ್ಲಿ ಆಡಿ ಅವರಿಗೆ ಒಂದು ಹೊಡೆದಿದ್ದಾರೆ. ಇದೇ ನಮ್ಮ RCB ತಾಕತ್ ಅಂತ ಕೂಡ ಹೇಳಬಹುದಾಗಿದೆ. ಸೇಡು ತೀರ್ಸ್ಕೊಂಡಿದ್ದಾರೆ. ನಮ್ಮ ವಿರಾಟ್ ಕೊಹ್ಲಿ 18.4 ಓವರ್ ನಲ್ಲಿ ಆಟ ಮುಕ್ತಾಯ ಮಾಡಿದ್ದಾರೆ. ಯಾವ ರೀತಿಯಾಗಿ ಮುಕ್ತಾಯ ಮಾಡಿದ್ರು ಹಾಗೇನೆ ಪಂದ್ಯ ಎಲ್ಲಿಸ್ಕೊಂಡು ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ವಿಡಿಯೋ ಕೊನೆಯ ವಿಡಿಯೋ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಫೇಸ್ಬುಕ್ ನಲ್ಲಿ ಯಾರು ನೋಡ್ತೀರೋ ಅವರೆಲ್ಲ ಫಾಲೋ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. 2025 IPL ಇವಾಗ ನಮ್ಮ RCB ತಂಡಕ್ಕೆ ಪ್ಲೇ ಆಫ್ ಹಾದಿ ಸುಲಭ ಆಗಿದೆ. ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಪಂಜಾಬ್ ಕೂಡ ಒಂದ್ 2ನೇ ಸ್ಥಾನ ಕೆಳಗಡೆ ಬಂದಿದ್ದಾರೆ. ಹಾಗಾಗಿ ನಮ್ಮ RCB ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 10 ಪಾಯಿಂಟ್ಗಳಿಂದ 3ನೇ ಸ್ಥಾನದಲ್ಲಿ ಇವತ್ತು ಪಂದ್ಯ ಮೊದಲ ಬ್ಯಾಟಿಂಗ್ ಮಾಡಿತ್ತು ಇಲ್ಲಿ ಪಂಜಾಬ್ ತಂಡ 157 ರನ್. RCB ತಂಡಕ್ಕೆ 158 ಗುರಿ ನೀಡುತ್ತಾರೆ. ಇದೇ ಒಂದು ನಮ್ಮ RCB ತಂಡಕ್ಕೆ ಬೌಲಿಂಗ್ ವಿಭಾಗದಲ್ಲಿ ಕುರ್ನಾಲ್ ಪಾಂಡ್ಯ 2 ವಿಕೆಟ್, ಮೇನ್ ವಿಕೆಟ್ ಸಹಜ್ ಪ್ರಭುದೇಸಾಯಿ, ಮಾರ್ಕ್ ಸ್ಟೋನಿಸ್ ಅವರ ವಿಕೆಟ್, ಹಾಗೇನೆ ಜೋಶ್ ಇಂಗ್ಲಿಷ್ ಅವರ ವಿಕೆಟ್, ಮೇನ್ ವಿಕೆಟ್ ತೆಗೆದ್ರಿಂದ ನಮ್ಮ RCB ತಂಡ ಕಡಿಮೆ ಮೊತ್ತಕ್ಕೆ ಒಂದು ಅದ್ಭುತವಾದಂತಹ ಬಾಲಿಂಗ್ ಹಿಡಿತು ನಮ್ಮ RCB ಕಡೆಯಿಂದ. ಅವ್ರ ಕಡೆಯಿಂದ ಬ್ಯಾಟಿಂಗ್ ಓಪನರ್ ಗಳಾದ ಸಿಮ್ರನ್ ಸಿಂಗ್, ಆರ್ಯನ್ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಪವರ್ ಪ್ಲೇ ನಲ್ಲಿ 67 ರನ್ ಮಾಡಿದ್ದಾರೆ. ಇವರು ನಮ್ಮ RCB ತಂಡಕ್ಕೆ ಕಾಡಿದ್ದು. ಅದ ನಂತರ ಸ್ಪಿನ್ನರ್ ಗಳ ದಾಳಿ ನಮ್ಮ RCB ಕಡೆಯಿಂದ ಅವರು ವಿಕೆಟ್ ತೆಗಿತಾರೆ. ಹಾಗಾಗಿ ಒಟ್ಟಾರೆ ನಮ್ಮ RCB ತಂಡ ಒಟ್ಟಾರೆಯಾಗಿ ನಮ್ಮ ಸ್ಪಿನ್ನರ್ ದಾಳಿಯಿಂದ 220 ರನ್ ಪ್ಲಸ್ ರನ್ ಆಗಬಹುದಿತ್ತು. ಅವಾಗ ಕಡಿವಾಣ ಹಾಕಿ 157 ರನ್ಗೆ ಒಂದು ನಿಲ್ಲಿಸ್ತಾರೆ. ಅಲ್ಲಿ ಅತಿ ಹೆಚ್ಚು ರನ್ ಮಾಡಿದವರು ಯಾರಪ್ಪ ಅಂದ್ರೆ ಕೊನೆಯಲ್ಲಿ 5 ಓವರ್ ನಲ್ಲಿ 38 ರನ್ ಮಾಡ್ತಾರೆ. ಮೈಕಲ್ ಆನ್ಸನ್ 20 ರನ್ ಮಾಡ್ತಾರೆ. ಇಲ್ಲಿ ಮತ್ತೆ ಸುಶಾಂತ್ ಸಿಂಗ್ ಅವರು 33 ಎಸೆತಗಳಲ್ಲಿ ಕೇವಲ 31 ರನ್ ಮಾಡ್ತಾರೆ. ಇವರೇ ಅವರಿಗೆ ಸೋಲಿಗೆ ಕಾರಣ ಅಂತ ಕೂಡ ಹೇಳಬಹುದಾಗಿದೆ. ನಮ್ಮ ಪಡಿಕಲ್ ಅವರು 31 ಎಸೆತಗಳಲ್ಲಿ ಇವತ್ತು ಸಖತ್ತಾದ ಬ್ಯಾಟಿಂಗು, 5 ಸಿಕ್ಸರ್ ಬರೋಬ್ಬರಿ 4 ಸಿಕ್ಸರ್ 5 ಬೌಂಡ್ರಿ ಮುಖಾಂತರ ಸಖತ್ತಾಗಿ ವಿರಾಟ್ ಕೊಹ್ಲಿ ಅವರನ್ನು ಆಡಿಸಿದ್ರು. ವಿರಾಟ್ ಕೊಹ್ಲಿ ಕೂಡ 70 ರನ್ ಪ್ಲಸ್ ಮಾಡಿದ್ದಾರೆ. ಹಾಗಾಗಿ ನಮ್ಮ RCB ತಂಡಕ್ಕೆ ಇಬ್ಬರಿಂದ ನಾವು ಇವತ್ತು ಗೆದ್ದಿವಿ ಅಂತ ಕೂಡ ಹೇಳ್ಬೋದಾಗಿದೆ. ಅಲ್ಲಿ ಬೆಂಗಳೂರಲ್ಲಿ ಸೋತಿದ್ದು ಸೇಡು ತೀರ್ಸ್ಕೊಂಡಿದ್ದಾರೆ. ಇವತ್ತು ನಮ್ಮ RCB ತಂಡ ಏನಂತೀರಿ ಅಂದ್ರೆ ನಮ್ಮ RCB ತಂಡ ಗೆದ್ದು ಖುಷಿ ಆಗ್ತಾ ಇದೆ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಹೋಗಿದ್ದಾರೆ. ಇವಾಗ ನಮ್ಮ ಕೊಹ್ಲಿ ಅವರು ಮತ್ತೆ ರಾಜಿಸಿದ್ದಾರೆ. ಟಾಸ್ ಗೆದ್ದು ಇಲ್ಲಿ ಚೇಸಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಅದೇ ಪ್ರಕಾರವಾಗಿ ಇವತ್ತು ಕಿಂಗ್ ಮಾಸ್ಟರ್ ಚೇಸಿಂಗ್ ನಲ್ಲಿ ನಾನು ಗೆಲ್ತೀನಿ ಅನ್ನುವ ರೀತಿಯಾಗಿ ಒಂದು ಚೇಸಿಂಗ್ ಮಾಡಿದ್ದಾರೆ. ಇಲ್ಲಿ ಪಡಿಕಲ್ ಅವರು ಮತ್ತೆ ಸಖತ್ತಾದಂತ ಆಟ ಆಡಿದ್ರು. ಬೆಂಗಳೂರಿನಲ್ಲಿ ಇವರನ್ನು ತೆಗೆದುಕೊಳ್ಬೇಕಿತ್ತು. ಎಲ್ಲರಿಗೂ ಒಂದು ಉತ್ತರ ಕೊಟ್ಟಿದ್ದಾರೆ. ನಮ್ಮ RCB ಕಡೆಯಿಂದ ಒಟ್ಟಾರೆ ದೊಡ್ಡ ಗೆಲುವು ಅಂತ ಹೇಳ್ಬೋದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡ ಪ್ಲೇ ಆಫ್ ಹೋಗ್ತಾರೆ ಅಥವಾ ಹೋಗಲ್ಲ ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಚಾನಲ್ ತಮ್ಗೆ ಇಷ್ಟ ಆದಲ್ಲಿ ಚಾನಲ್ ಕೂಡ